ಅಲ್ಲ ನಮ್ಮ ಗೌಡಪ್ಪ ಒಟ್ಟು ಅವ್ರ ನಂಬರ್ ತೊಗೊಂಬ ಇವ್ರ ನಂಬರ್ ತೊಗೊಂಬಾತ ದಿನಕ್ಕೊಬ್ಬೊಬ್ಬರ ನಂಬರ್ ತೊಗೊಂಬಾತ ಹೇಳ್ತಾನೆ. ನಂಬರ್ ತೊಗೊಂಡೇನು ಹಣಿಗೆ ಬಡ್ಕೋತಾನ ಇವ. ನಾನು ಗುದ್ದಾಡಿ ಹೋಗಿ ಅವ್ನ ನಂಬರ್ ತೊಗೊಂಬಂದಿನಿ. 2 ತಾಸು ಅದು ಹುಡುಕಾಡಕತ್ತೀನಿ. ಗೌಡಪ್ಪ ಒಟ್ಟ ಕಾಣ. ಗೌಡ್ರ ಗೌಡ್ರ ಏ ನಿಮ್ಮ ಅವ್ನ ಗೌಡ್ಯ ಏನೋ ಅಂದಂಗಿತ್ತ. ಏನು ಇಲ್ರಿ, ನಿಮಗೆ ಮರ್ಯಾದೆ ಕೊಟ್ಟು ಕರಿ. ಭಾಳ ಮರ್ಯಾದೆ ಕೊಡ್ತೀವಿ ಬಿಡ್ಲಿ, ಗೊತ್ತದ ನನಗೆ. ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಸಕ್ಸಸ್ ರೀ. ನಂಬರ್ ತಂದಿದೀಯಾ? ತೊಗೊಂಬಂದಿನ್ರಿ. ಹೇಳಾಗಾದ್ರೆ ಹಂಗಾರೆ ಬಡ್ಕೋರಿ. ಬರ್ಕೋರಿ 97416618. ಕನ್ನಡದಾಗ ಹೇಳೆ. ಬಟ್ ಇಂಗ್ಲೀಷ್ ಬರಂಗಿಲ್ಲ, ಕನ್ನಡ ಹೇಳ್ಬೇಕಲ್ರಿ. ತೋರಿ 9743 ಸಲ ಹಾರ್ 2 ಸಲ ಹಾರ್ 8. ಅಲ್ಲಲ್ಲಿ ಇಂಗ್ಲೀಷ್ದಾಗ ಕೇಳೋಣ ಸಿಗಸಂತಿ, ಕನ್ನಡದಾಗ ಕೇಳೋಣ ಹಾರ್ ಅಂತಿ. ಅಲ್ಲ ಸಿಗಸುವ ಹಾರು ಇವೇದವ ಅನ್ಸುತ್ತೆ. ನಿಮ್ಮಂತವ್ರಿಗೆ ಬರೋ ನಂಬರ್ ಅಂತಾಗಿರ್ತಾವ. ಹಲೋ 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 ಮಾಮ ಬಂದೈತಿ. ಹಲೋ, ಯಾರು ಕರಮರಾಜ ಮಾತಾಡ್ತಿರೋದ? ನಾನು ಶ್ರೀಕಾಂತ್ ಗೌಡ. ಏನಿಲ್ಲ, ಊರಿಗೆ ಬಂದಿರೋಂಥ ವಿಷಯ ತಿಳಿದು ಅದಕ್ಕೆ ಫೋನ್ ಮಾಡಿದ್ದೆ. ಹಾಂ, ಏನಿಲ್ಲ, ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ, ಅದಕ್ಕೆ ನೀವೇ ಅತಿಥಿ. ಬರ್ತೀರ ತಾನೇ? ಖಂಡಿತವಾಗ್ಲಿ ಬರಬೇಕು. ಯಾಕಂದರೆ ಈ ಶ್ರೀಕಾಂತ್ ಗೌಡ ಯಾರಿಗೆ ಆಮಂತ್ರಣ ಕೊಟ್ಟವನಲ್ಲ, ಕೊಟ್ಟ ಮೇಲೆ ಬರ್ದೆ ಹೋದರೆ ಬಿಡೋನಲ್ಲ. ಆಯ್ತು, ನಿಮ್ಮ ದಾರಿನ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬನ್ನಿ. ಕರ್ಮ, ನೀ ನನ್ನ ಮನೆಗೆ ಬರ್ತಾ ಇರೋದು ತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸೋದಕ್ಕೆ. ಓಯ್ ನೀ ಬಾಯ್ಲಿ ಕಾಯ್ ಬಾಬಾ ಬಾಟಿ ಕಾಯ್ಚ ಏನಂತೆ? ಹೇಳ್ರಿ. ಇಲ್ಲ ಎಲ್ಲಿ ಹೊಂಟಿ ಅಂತ ನೀವ ಅಂದ್ರಲ್ಲ, ಆ ಕಡೆ ಹೊಂಟಿದ್ಯಾ? ಓಯ್ ಓರಿ, ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾರ. ಸಣ್ಣಂಗ ಕಡಿಲೇನ್ರಿ ಅವನ? ನಾ ಹೇಳುದ್ರೆ ಕೇಳಲೆ. ಹೇಳ್ರಿ. ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾರೆ, ಕರ್ಮಜ ಅಂತ. ಹ್ಞೂ ರೀ. ಅವ್ರು ಬಂದ ತಕ್ಷಣ ಕುಂಡ್ರೋದಕ್ಕೆ ಚೇರ್ ಹಾಕ್ಬೇಕು, ಕುಡಿಯೋದಕ್ಕೆ ನೀರು ಕೊಡ್ಬೇಕು, ಕಾಫಿ ಕೊಡ್ಬೇಕು. ಅಪ್ಪಾರ ಇವು 3 ಕೆಲಸ ನಾವು ಒಬ್ಬ ಮಾಡ್ಬೇಕಣ್ಣ. ಇಲ್ಲ, ಒಂದು 4 ಹೆಣ್ಣಳದಾವ ನೋಡಿ, ಇಟ್ಕೊಂಡ್ರೆ ಹಿಡಿತಿದ್ಯಾ? ಒಬ್ಬರನ್ನ ಕಳಿಸ್ರಿ. ಮಾಡ್ತಿಲ್ಲ? ಮಾಡ್ತೀನಿ. ಅವ್ರು ಬಂದ ತಕ್ಷಣ ಕರಿ, ನಾ ಒಳಗಡೆ ಇರ್ತೀನಿ. ಹೋರಿ. ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೇ ನಾನಿಂತು ಕಾಣದೆ ಯೋಚಿಸುವೆ. ನೋಟ ಬಂಗಾರ पुष्पराज मैं झुकेगा नहीं. ಎದಿದ್ದ ನೀ ಏನ ಮಾಡಿದ್ಲ? ಏನದು? ಪುತ್ಯ ಏನ ಪುತ್ಯ ಒಂದು ಬಾಟ್ಲಿ ತುಂಬಿ ಕೊಡ್ತೀನಿ, ರೋಡ್ ಹಿಡ್ದು ಹೋಗು. ಅದಲ್ಲಲೇ, ಅದು ಇದು ಬಗದೇಲ ಪುತ್ಯ. ನಿನ್ನ ನಾಲ್ಗೆ ಕಿತ್ತರ ಕೊಡು ಯಪ್ಪ, ಮೊಳಕಾಲಿಗೆ ಹಚ್ಚಿ ತಿಕ್ಕಿರ ಕೊಡ್ತೀನಿ. ಅದು ಪುತ್ಯ ಅಲ್ಲ, ಅದು ಪುಷ್ಪರಾಜ್. ಅದೇ ಪುತ್ಯ. ನೀ ಪುಷ್ಪರಾಜ್ ಆದ್ರ ನಾನು ಕ್ರಾಂತಿ. ನೀನು ಕಾಂತಿ ಆದದ, ಇದು ಆದ್ಮುಖದ ಕ್ವಾಚಕನು. ಯಾರ ಮಗ?
ಆದ ಮುದೆ ಕೋತೆ ಕಣೋ. ಕೋಟೆ ಅವತ್ ಕದ ಇವನು ನಮ್ಮ ಮಾವ ಯಾವ ಮನೆ ಕತ್ತಾನಲ್ಲದಿ ಬಾದಿ ಕತ್ತಿ ಬಿದ್ದಾನ. ಲೇ ನನ್ನ ಮೇಲೆ ಧೂಮು ಏನ ಧೂಮ್ಲೇ ಧೂಮು ಧೂಮ ಎಕ್ಸಲ್ ಸೂಪರ್. ಧೂಮು ಒಂದು ಧೂಮ್ ಇತ್ತೈತಿ, ಮ್ಯಾಗ ಫ್ಯಾನ್ ಇತ್ತೈತಿ, ಒಂದು ಕಾತ ಚೊಯ್ ಪುಯ್ ರೂಮ್ ಅದ ಧೂಮು. ಕುರ್ಸಾಲ್ಯ ಒಂದ ಚಾಪ್ಯಾಗ 4 ಮಂದಿ ಬಿದ್ದೀವಲ್ಲಿ ಹಿಂದ. ನನಗ ಧೂಮ್ ಅತ್ತ. ಎಲ್ಲಿ ಧೂಮ? ನಮ್ಮ ಗೌಡ್ರು ಹೇಳಿದ್ರಲ್ಲ, ಒಬ್ರು ಬರ್ತಾರೋ ಅವ್ರಿಗೆ ಇದು ಮಾಡುತ್ತೇಳಿ, ಇವ್ರ ಇರ್ಬೋದು. ನನಗೆ ಗೌಡ್ರು ಹೇಳ್ಯಾರ ನಿಮ್ಮನ್ನ 3 ಮಾಡಂದಾರ. ಏನು ಮಾಡ್ತೀನಿ ಬಾ ಬಾ. ನಿನಗೆ ಸಾಂದ ತೊಂಬರ್ಲಿ ದೊಡ್ಡದು ತೊಂಬರ್ಲಿ. ನಾ ಕೇಳಿದ್ದು ನೀರಿನ ಬಾಟ್ಲಿ, ಇವು 4 ಬೀದು ತೊಂಬ. 4 ಬೀದು ನೀರಿನ ಬಾಟ್ಲಿ ಸಾಂದ್ ತರ್ಲಿ ದೊಡ್ಡ ತರ್ಲಿಕ್ಕೆ. ನೀರು ಅನ್ನೋಡ್ಲಿ ಮಾರಿ ಹಂಗಾತ್ ನೋಡಿದ್ರದ. ಮಾರಿ ಅನ್ನೋದು ಹರಿದು 10 ನೋಟ್ ಆತ. ನೀರಿನ ಬಾಟ್ಲಿ ತೊಗೊಂಬರ್ತೀನಿ ತಡಿ. ನಮಸ್ಕಾರ. ಬಿತ್ತದ ಬದಲೇ ಹಂಗ್ಯಾಕ ಮಾತಿ ಕೋದ್ಲೆ ಬ್ಯಾದ ನೋಡ್ಕೋತ. ಐ ಆಮ್ ಸಾರಿ ಪುತ್ಯ. ನಮಸ್ಕಾರ. ಆಶೀರ್ವಾದ. ನಾನು ಕರ್ಮರಾಜ್ ಅಂತ. ನಾ ಗೌರೀಶ್ ಅಂತ. ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳಿದಾರೆ. ಮತ್ತೆ ನಮಗೆ ಮಿಸ್ ಕಾಲ್ ಕೊಟ್ಟಿದ್ದ, ನಾನು ಫೋನ್ ಹಚ್ಚ ಕರ್ಸ್ಯಾನ. ನಾ ಈ ಮನಿ ಅತಿಥಿಯೋ. ಈ ಮನಿ ಅತಿಥಿ ಮತ್ತೆ ಇವನು ತಿಥಿ ಮಾಡಕ್ ಬಂದ ನಾನು. ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರೋ. ಕೆಲಸ ಬಗಸಿಲ್ಲೋ ಎಂದ ಬದಾಮಿಗೆ ಹೋಗಿ ಬಂದಲ್ಲ ಅವ. ತಲೆ ಕಟ್ಟಕತೆ ಮಾಡಕತ್ತಾನ ನಾವು. ಎಲ್ಲೆಲ್ಲಿ ಮಾತಾಡ್ತಾನ. ನಿನಗೇನು ಗೊತ್ತೈತಿ? ಇವನ ಆಧಾರ್ ಕಾರ್ಡ್ ಮಾಡೋನು ಮಾಡ್ಯಾನ. ನೀ ಪುತ್ಯ ನೀ ಯಾರು? ಕರ್ಮರಾಜ್. ಎಷ್ಟು ಮಂದಿ ಇದ್ರಲಿ ಕರ್ಮರಾಜ್ ನೀ? ಮತ್ತು ಅದಪ್ರ ಬಸ್ಸು ಬರ್ತಾನ ಅವ ಕರ್ಮರಾಜ್ ಅತ್ತಾನ. ಸಾಳೆ ಬರ್ತಾನ ಅವ ಕರ್ಮರಾಜ್ ಅತ್ತಾನ. ಅವನ್ನೆಲ್ಲ ಅವ ಕರ್ಮರಾಜ್ ಅತ್ತಾನ. ಎಷ್ಟು ಮಂದಿ ಇದ್ರಲಿ ಒಟ್ರು ನೀವು? ಒಂದು ಟ್ಯಾಕ್ಟರ್ ತುಂಬ್ಕೊಂಡ ಬಂದಿರೇನ? ಆಮೇಲೆ ಯಾವಲಿ ಯಪ್ಪ ಅಲ್ಲೇ ನಿನ್ಗೆ ಏನು ಹೇಳಿದ್ನಿ? ಏನು ಹೇಳಿ? ಅತಿಥಿ ಬರ್ತಾರೆ ಕುಂಡ್ರದಕ್ಕೆ ಚೇರಕಂತ ಹೇಳಿದೆ ತಾನೆ? ಹಾಕಿನಲ್ರಿ ಎಲ್ಲಿ? ಅಲ್ಲಿ ಇದಾವ್ದ್ಲೇ ಮುನ್ನೋಳಿ ಮಂಗ್ಯ. ನೀವು ಯಾರು ಗೊತ್ತಿಲ್ರಿ? ಅಲ್ಲೇ ಬಂದ ತಕ್ಷಣ ಕರೆದು ಕುಣಿಸೋದು, ಆಮೇಲೆ ವಾದ್ಯ ಎಬ್ಸೋದು. ಏನ್ ತೆಗ್ದಿದ್ರು ಸಜ್ಜ? ಏನ್ರಿ 2 ತಾಸ ಆತ ಬರ್ತಾನ. ಒಳ್ಳೆ ಮಳ್ಳೆ ಬರೀ ಪುಸ್ತಕ ಅಂತಾನ್ರಿ. ಏನಂತಾನ? ಪುಸ್ತಕ ಅಂತಾನ್ರಿ. ಯಾರಲೇಪ ನೀನ? ಯಾಕೆ ಮಾಮ ನನ್ ಕೂತು ತಿಗ್ಲಿಲ್ಲ ನಿನಗ? ಇಲ್ಲ ನಾನು ಹದೀಬಾ ಒಳಗ ಬಾಲಿ ಹರಿತೀನಿ. ಬಾಲಿ ಮಾಮ ಅವನು ಒಂದೆರಡು BP ಗುಳಿಗೆ ತಕ್ಕೋದು ಮುನುಂಗಿ ಮಕ್ಕೊಲ್ಯಾಕ ಮಗ ಅವ. ಯಾರ? ನಾನು ನಿಮ್ಮ ಅಕ್ಕನ ಮಗ. ಓಹೋ, ಅಕ್ಕನ ಮಗ ಹರಿಬಾಬು. ಅವನೇ ನೋದಪ್ಪ, ಚಿಕ್ಕವನಿದ್ದಾಗ ನೋಡಿದ್ದೆ. ಹಂಗ ಮಾಮ ಈಗ ಬೆಳದ ಮನಗಂತ ಆಗ್ಬಿಡ್ತೀನಿ ಮಾಮ. ಹೌದೌದು. ಅದಮ್ಮದಿ ಮಾಮ? ಆರಾಮದಿನಿ. ಅಕ್ಕಂಗದಾಳೆ? ಅಕ್ಕನೂ ಅದಮ್ಮದಲ್ಲಪ್ಪ, ಏನ್ ತಿಂತಿಲ್ಲ, ಏಟ ಚಿಂತಿಲ್ಲ. ಅದು ಮಾಮ ನಿನ್ನ ಹುಡುಕ್ಯಾದಕ್ಕಂತ ಬಂದಿ ಇಲ್ಲಿಗೆ. ಬಂದೆ ಮನಿನ ತಿಗ್ಲಿಲ್ಲ, ಅದಕ್ಕ ಇಲ್ಲ ಮನಿ ಕಾಣ್ತಲ್ಲ, ಅದಕ್ಕ ಚೀದ ಇಲ್ಲ ಬಂದ್ಬಿಟ್ಟೆ. ಇದೇಲೆ ನನ್ನ ಮನಿ. ಬಾದಿ ಹಚ್ಬೋದು ಮಾಮ. ಅಕ್ಕೆ ನಿನ್ನ ಮದುವೆದು ಸದ್ದಿಸಿದ ಇಲ್ಲ? ಅದಕ್ಕ ಬಂದಿನಪ್ಪ. ಅದಕ್ಕ ನಾನು ಇಲ್ಲೇ ಅದನ್ನಪ್ಪ. ನಿನ್ನ ತಂಗಿ ಅದಲ್ಲ ಅತಿಥಿ, ಆಕೆ ಹೆಚ್ಚುದನ ಐತಲ್ಲ, ಏನ ತಿಲಿಪಿ ಆಕಿನ ಕೊತ್ತ ಮದುವೆ ಮಾಡ್ಕೊಳಕ್ಕೆ ಇಲ್ಲಿ ಬಂದಿನಿ. ಮತ್ ನಿನಗೆ ಅಳಿಯ ಕೊಡ್ಲಾರ್ದೆ ಮತ್ತೆ ಕೊಡಕ್ ಹೋಗ್ಲಿ? ಹೌದಲ್ಲ, ನನಗ ಕೊತ್ತ ಮದುವೆ ಮಾಡ್ತಿಲ್ಲ, ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ಆಯ್ತು, ಬಹಳ ದೂರಿಂದ ಪಯಣ, ಬೇಸತ್ತಿರ್ಬೇಕು. ಹೋಗು, ಒಳಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಹೋಗು. ಮಾಮ ಈ ತನನ ಅಂತದೇನು?
ಸನಾನ ಅಂದ್ರೆ ಏನ ಯಾ ದವಾಖಾನ್ಯಾಗ ಹುಟ್ಟನ್ರಿ ಇವ ಸನಾನ ಅಂದ್ರೆ ಗೊತ್ತಿಲ್ಲ ತರಕಾರಿ ದವಾಖಾನೆ ಗೊತ್ತಿನಿಲ್ಲೇ ಸನಾನ ಅಂದ್ರೆ ಕರೆನ ಗೊತ್ತಿಲ್ಲ ಇಲ್ಲಪ್ಪ ಗೊತ್ತಿಲ್ಲ ವೆರಿ ಸಿಂಪಲ್ ಏನು 3 ಕಲ್ಲು ಇಡುದು 3 ಕಾಲು ಸಾರ್ಸಾಡಬೇಡ ಅದನ್ನ 3 ಕಲ್ಲು ತಗೋ ಹಿಡುದು ಅದ್ರ ಮೇಲೆ ಬೋಗಾನಿ ಇಡುದು ಬೋದಾನಿ ಇಂತಾದು ಬ್ಯಾಸ್ಗ್ಯಾಗ ನೀರು ಸಿಗಲ್ಲ ಅವು ಸಾಂದ ಮಾಡಿ ಬೋಗಾನಿ ಅದನ್ನು ಬೋದಾನಿ ಅದ್ರ ಮ್ಯಾಲ ಇಟ್ಟು ತಳಗ ಕಟ್ಟಿಗೆ ತುರುಕಿ ಒಂದಿಟ್ಟು ಪೆಟ್ರೋಲ್ ಗೊಜ್ಜಿ ಉರಿ ಹಚ್ಚಿ ಕೊತ 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 ಕುದ್ದಿಂದ ಒಳಗೆ ಹೋಗಿ ಬೆರಕಿ ನೀರು ಹಾಕೊಂಡು ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರ್ 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 ಹೂವಣ್ಣ ಕೂರ್ಸಾಲೆ ನಿನಗೆ ಹೇಳಕತ್ತೀನಿ ಅದಕ್ಕತ್ತಾನ ಸ್ನಾನ ಅಂದ್ರೆ ಜಳಕ ಜಾಲಕ ಮಾಡಿ ಬರ್ತೀನಿ ಮಾಡ್ತಿಲ್ಲ ಹೋಗು ಅಥವಾ ದರಿಯಾಗಿದು ತಿಲಿಪಿ ತಿಲಿಪಿ ಇಲ್ಲದಲ್ಲ ಒಳಗದಾಳ ಹೋಗ್ಲಿ ಈ ಕಡೆ ಅದಲ್ಲ ಅಲ್ಲೇ ನಾವೇ ಅದನ್ನ ಚಂದಾಗಿ ಹೋಮದೆ ಒದಿಸಿ ಒಗದಂಗ ಮಾತಲ್ಲ ಅಲ್ಲೇ ಹೋಗ್ಬರ್ತೀನಿ ಮಾಮ ತಿಲಿಪಿ ಅದಲ್ಲ ಒಳಗ ಒಳಗದಾಳೆ ಅವ್ವ ಕಾಗಿ ಕಾಗಿ ಕವ್ವ ಯಾರು ಬಂದಾದ ಅವ್ವ ಮಾಮ ಬಂದಾನವ್ವ ಏನು ತಂದಾನವ್ವ ಹಂದೇದಂತ ಹಂಗ ಬಂದಾನವ್ವ ಹೋ ಆ ಪೆದ್ನ ಗುಂಗಲೆ ನಿಮ್ಮನ್ನ ವಿಚಾರಿಸಿದ್ ಬರ್ತೀನಿ ಈಗ ಬಂದ್ರ ಗೌರೀಶ ಐ ಕೊಂಡ್ರ ಅಲ್ಲಲ್ಲಿ ಅಟ್ ಬೇಸೂರದಾಗೆ ಹೋತಿಲ್ಲ ಒಟ್ಟ ನನ್ನ ಸ್ವರನ ಹಂಗೈತ್ರಿ ಇನ್ನು ಸ್ವರ ಕಟ್ಟ ತೆಗ್ದಂಗೈತಿ ಬಿಡ ಕೊಂಡ್ರದಾಗ ಚೇರಕ್ ಇಟ್ಟೋತನ ಅವಂದ ಆತ ಇನ್ನು ಇವಂದು ಚಾಲು ಆಗ ನಾವಲ್ಲಿಪ್ಪ ಜಾತ್ರೆಯಾಗ ನಾವು ಹಾಸಿಗೆ ನೀರ ಹಾಕಿನಿ ಅಲ್ಲ ನೀ ಏನ್ ತಿಳ್ಕೊಂಡೆ ನೀನಂದೆ ಆ ಚೇರ್ ತಂದು ಇಲ್ಲಿ ಹಾಕಂತ ಹೇಳಿದ್ದು ಅಲ್ಲ ಕುರ್ಸಾಲ್ಯ ಚೇರ್ ತಂದು ಹಾಕಕ್ಕ ಊಟಕ್ಕೆ ಸೊನ್ನೆ ಹೆಂಗ್ ಮಾಡ್ತಿ ಏಯ್ ಚೇರ್ ಹಾಕಾಕ ಚೇರ್ ನಿನಗೆ ನಾ ಹಾಕಬೇಕು ಹಾ ಹಾಕ್ಬೇಕು ಮತ್ತೆ ಗೌಡ್ರು ಹೇಳಾರ ಏನು ಮಾಡಾಕಲ್ಲ ಹಾಕ್ತೀನಿ ತಡಿ ಸೀದಾ ಹಾಕು ನಿನ್ನ ತಿಂಡಿರಿ ಏನಿಲ್ಲ ಚಂದಂಗಿತ್ತಲ್ಲ ನಾ ಕಾಲಿನ ಮೇಲೆ ಕುರ್ಚಿ ಅದು ನಾ ಇಲ್ಲಿ ತಂದು ಚಂದಿಗೆ ಹಾಕಂತ ಹೇಳಿದ್ದು ಎಲ್ಲಿ ಸೀದಾ ಹಾಕೋಲೆ ನನ್ನ ಕೈಯಾಗ ನಿನ್ನ ಮಾಪ ತುಂಬಿ ಬಂದಂಗ ಕಾಣ್ತೈತಿ ನನಗೆ ಬಾಲೆ ಬಾಲೆ ಬಾ ಬಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಿ ಕುಂದಿರ್ತಿ ಕುಂದ್ರು ಒಲ್ಲೆಂದಿ ಇಲ್ಲಿ ನಡಬರ ಕುಂದ್ರು ತಲೆ ಮೇಲೆ ಹೊತ್ಕೊಂಡು ಊರಾಗ ಮಂಗ್ಯ ಸತತ ತಳಿ ಊರಾಗ ಪಟ್ಟಿ ಎತ್ತಿ ಬಿಡ್ತೀನಿ ಏನಲ್ಲಿ ಇಟ್ಟೆಲ್ಲ ಜಿಗದ ಮಾತಾಡಿದಿಲ್ಲ ಏನ್ ಸಾಲಿ ಕಲ್ತೀನಿ ಡಿಗ್ರಿ ನಿಗ್ರಿ ಏಯ್ ಡಿಗ್ರಿ ಈ ಡಿಗ್ರಿ ಅಂದ್ರೆ ಏನು MBBS ಓ ಎಮ್ಮಿ ಬೋಳಸ್ ಏಯ್ ಎಮ್ಮಿ ಬೋಳಸ್ ಅಲ್ಲ MBBS ನಾನು ಅದನ್ನ 4 ವರ್ಷ ಅಲ್ಲ ಎಮ್ಮಿ ಬೋಳಸ್ ಏಯ್ ಮತ್ತು ಅದನ್ನ ಅಂತೀಯಲ್ಲೇ ಅಲ್ಲ ಎಮ್ಮಿ ಬೋಳ್ಸಾಕು ಸಾಲಿ ಕಲಿಬೇಕಾ ನಮ್ಮ ಊರಾಗ ಎಮ್ಮನೆ ಅಭ್ಯಾಸಿಪ್ಪ 50 ರೂಪಾಯಿ ಕೊಟ್ರೆ 3 ಎಮ್ಮಿ ಒಂದು ತಾಸಿನಾಗ ಬೋಳಿಸಿ ಹೋಗುದು ಬಿಡ್ತಾನೆ ಹೊಳ್ಳಿ ಕೋಡಿಗೊಟ್ಟು ವಾರ್ನೆಸ್ ಹಚ್ಚಿ ಎಮ್ಮಿಗೊಂದು ಚಸ್ಮಾ ಹಾಕಿದ್ರೆ ನಿನ್ನಂತ ನಾಲ್ಕು ಕ್ವಾಣತ್ತೀನಿ ನೀ ಎತ್ತಲ್ಲ ನೀ ಯಾಕೆ ಕ್ವಾಣ ತಿಳ್ಕೊತೀವೋ ಓ ಸಾಲಿ ಕಲ್ತಾರು ಡಿಗ್ರಿ ಎಮ್ಮಿ ಬೋಳಸ್ ಒಂದು ಏಯ್ ಮತ್ತು ಅದನ್ನ ಅಂತೀಯಲ್ಲ ಇವ್ರಿಗೆ ಕನ್ನಡ ಗೊತ್ತಾಗಂಗಲ್ಲ ಇವ್ರಿಗೆ ಇಂಗ್ಲೀಷ್ನಾಗ ಹೇಳಬೇಕು ಇಂಗ್ಲೀಷ್ನಾಗ ಹೇಳ್ತೀನಿ ಕೇಳ್ರಿ ಮೈ ಡಿಯರ್ ಸ್ಟೂಡೆಂಟ್ ಗುಡ್ ಆಫ್ಟರ್ನೂನ್ ನಿಮ್ಮ ಅವನು ಲೆಸನ್ ನಂಬರ್ 1 ವಾಟ್ ಎಮ್ಮಿ ಬೋಳಸ್ ವೆರಿ ಸಿಂಪಲ್ 7 ನೆಕ್ ಬ್ಲೇಡ್ ತಗೋಸ್ ನಟ್ ನಡಬರ್ ಕತ ಇದಕ್ಕೆ ಜೋಡಸ್ ಕಿರಬಳ ಮ್ಯಾಗೆ ಥಿಂಗ್ಸ್ ಕೈಯಾಗ ಗ್ರಿಪ್ ಹಿಡ್ದಿಂಗ್ಸ್ ಲೆಟ್ಸ್ ಗೋ ಮ್ಯಾಗಿಂದ ಮುಗಿತೀಗ ಇನ್ನು ಬುಡುಕು ಬುಡುಕಿನ ಎಲ್ಲಿ ಬುಡುಕು ಬುಡುಕು ಎದ್ರ ಬಿಡಕ ಎಮ್ಮಿ ಬುಡುಕ
ಏನೋ ಹುಕ್ಕೂರ್ ಸಾಲಿ ಆದಿಯೋ ನೀನು ಮತ್ತು ಹೊಳ್ಳಿ ಕಿರ್ಬಳ್ಳಿ ಥಿಂಗ್ಸ್ ಕೈಯಾಗ ಗ್ರಿಪ್ ಹಿಡ್ದಿಂಗ್ಸ್ ಒಂದಿಟ್ಟು ಗೋಣ್ ಎಮ್ಮಿ ಇಲ್ಲೈತನ ಅದು ನಾ ಅಲ್ಲಿ ಹೋಗೀನಿ ಲೆಟ್ಸ್ ಗೋ ಇಲ್ಲಿ ಬಂದ ಲೇಟ್ ಆಗತ್ತ ಯಾಕೆ ಲೇಟ್ ಆಗತ್ತ? ಅಲ್ಲಿ ಬಾಲದ ಕೂದಲು ಬಿರ್ಸು ಬಾ ಇರ್ತಾವ ಅದಕ್ಕೆ ಬುರುಗ್ ಹಚ್ಚಿರಂಗಿಲ್ಲ ನಾವು ಡಿಸಿಜೆ ಎಮ್ಮಿ ಬೋಳ ಮತ್ತು ಅದನ್ನ ಅಂತೀಯಲ್ಲೋ MBBS ಏನು ಕಲ್ತಿಲ್ಲ ಸಾಲಿನಿ MBBS MBBS ಕಲ್ತ ನಿಂತಿ ಸಿಳ್ಳಿ ಮೇಲೆ ಒಂದು ಕುರ್ಚಿ ಮೇಲೆ ಕುಂದ್ರಾಕ ಬರಲ್ಲ ನೀ ಕೂತೋರ್ಸ್ ನೋಡೋಣ. ಕುಂದ್ರತನಲ್ಲ ನಮ್ದು ಏನಿದ್ರು ಒಂದು ಚಾಯ್ಸ ಒಂದು ರೈಸ ಕೇಳ್ಕತ್ತ ನಾಟಕ ಗೌರಿಯ ಅಲ್ಲ ಬಂದ ಅತಿಥಿಗಳು ಓಳು ಹಿಕ್ಕಳಿಗಾರ ತಿಂದು ಕುಳು ಕರಗಂಗಿಲ್ಲ ನಮಗನ. ಇಲ್ರಿ ಗೌಡ್ರ ಅದು ಕುರ್ಚಿ ಭಾಳ ಹೊಲಸಾಗಿತ್ರಿ ಅದಕ್ಕೆ ಟವಲ್ ಒಳಗಿಟ್ಟಿನಲ್ರಿ ಅದ್ರ ಸಂಬಂಧ ಹಿಂಗ ವರ್ಷ ಆತೀನ್ರಿ ನಾ ಅದ್ರಲ್ಲೇನ ಮತ್ತೇನು ಮಾಡಿದ್ರಿ ಮನಿ ಅತಿಥಿದಾರ ಅವರು ಸ್ವಚ್ಛ ಮಾಡತ್ತೇನ್ರಿ ಹೋಗು ತಂಗಿಗೊಂದು ಕಪ್ ಕಾಪಿ ಮಾಡ್ಕೊಂಬ ಅಂತ ಹೇಳೋದು. ನಾವ್ ಅಲ್ರಿ ನಾ ಟೀ ಕುಡಿಯಂಗಿಲ್ರಿ ಮತ್ತೆ 15 ದಿವಸ ಆತ್ರಿ ಬಿಟ್ರಿನ ಯಾಕೆ ಪಿತ್ತಾಗತ್ತೈತ್ರಿ ಬಿಟ್ಟಿನ್ರಿ. ಮತ್ತೆ ಏನು ಕುಡಿಬೇಕಂತ ಮಾಡಿದೆ? ಹೇಳ್ರಿ ಚಾ ಯಾರಿಗಂದ್ರಿ ನೀವು? ನಿನ್ನಗಾಲಲ್ಲೇ ಹಾಂ ಅವರಿಗೆ ಅವಂಗ್ರಿ ಬರಬರಿ ಆತ್ ನೋಡ್ರಿ ಇದು ನೀವು ಹೇಳಿದ್ದು. ಚಾ ಬೇಕಲ್ರಿ ಹೋಗ್ತಂಬ ಅವ್ರಿಗೆ ಹೇಳಿ ತೊಗೊಂಬರ್ತೀನಿ. ಹೌದು ಗೌಡ್ರೆ ನಿಮ್ಗೊಬ್ಳು ತಂಗಿ ಇದ್ದಾಳ ಅದಾಳ್ರಿ. ಅವಳ ಹೆಸರು ಶಿಲ್ಪಾ ಅಂತ್ರಿ. ಶಿಲ್ಪ ನೋಡಕ್ ಭಾಳ ಚಂದ ಇರ್ಬೇಕಲ್ಲ. ಒಂದು ರಾಸ್ ಅದಾಳ್ರಿ. ನಾ ಹೆಂಗದ ನಮ್ಮ ತಂಗಿನ ನೋಡಕ್ಕ ಹಂಗ ಅದಾಳ್ರಿ. ನಾವು ಮಂದಿ ಮನೆಗೆ ಹೋಗ್ತೀವ್ರಿ ಚಾಗಿ ಕೊಟ್ರೆ ಮುಚ್ಕೊಂಡು ಕುಡ್ಕೊಂಡ್ ಎದ್ದು ಬರ್ರಿ. ಈಗ ನಿಮ್ಗತ್ಲಿ ಹೆಳಗುರ್ಗತ್ಲಿ ದಪ್ತರ ತಗೊಂಡ್ ಕೊಂಡ್ರಂಗಿಲ್ಲ ಬಿಡ್ರಿ. ಮಾತಿಗೆ ಮುಂಚೆ ಕೇಳಿದ್ ನೋಡ್ರಿ. ಮತ್ತು ನಾನು ತಿಂಡಿ ಹೆಚ್ಚಾಗಿ ಹೇಳಕತ್ತೇನನ್ರಿ ಹೆಂಗ ತೆಗದ ನೋಡಿ ಇವಳು ಸೊಬ್ಬೆ. ಗೌರೀಶ ಗೌರೀಶ ಯಾಕ್ಲೆ ಏನಾಯ್ತ? ಗೌಡ್ರ ನಿಮ್ಮ ಮಂದಿ ಮಕ್ಕಳಿಗೆ ಎಲ್ಲರಿಗೆ ಫೋನ್ ಹಚ್ಚಿಬಿಡ್ರಿ. ಅಲ್ಲ ಏನಾಯ್ತಂತ? ಆಗಬಾರ್ದಂತ ಘಾತನ ಆಗಿಬಿಟ್ಟೈತ್ರಿ. ಅಲ್ಲೇ ಏನಾಯ್ತು? ನೀವು ಚಾ ಮಾಡ್ಕೊಂಬ ಅಂತ ಹೇಳಿದ್ರಿ ಅವ್ರಿಗೆ ಹೇಳ್ತಾ ಹೇಳಿದ್ದೆ. ಅವ್ರಿಗೆ ಹೋಗಿ ಚಾ ಮಾಡ್ಕೊಂಬ ಅಂತ ಹೇಳಿದೆ. ಅವರು ಬೋಗಾಣಿ ತಗೊಂಡು ಗ್ಯಾಸಿನ ಮೇಲೆ ಇಟ್ರು ಗ್ಯಾಸ್ ಚಾಲು ಮಾಡಿದ್ರು. ಏನಾಯ್ತ್ಲೆ? ಇನ್ನೇನು ಕಟ್ಟಿ ಕೊರಿಬೇಕು ಅನ್ನಕ್ಕ ಏನಾರ ಆಯ್ತ್ಲೆ? ಗ್ಯಾಸ್ ಖಾಲಿ ಆಗ್ಬಿಟ್ಟೆ. ಅಲ್ಲ 4 ಮಂದಿ ಸತ್ತರ್ಗತ್ಲಿ ಹೇಳಕತ್ತಿಯಲ್ಲ. ಮನೆಗೆ ಅತಿಥಿ ಬಂದಿರ್ತಾರ್ರಿ ಅವ್ರ ಮುಂದೆ ಹೇಳಬಾರ್ದು ಅಂತ ಅವೆಲ್ಲ ಅಂದ್ರು ಕೇಳಿಲ್ರಿ. ನಾ ಏನ್ ಮಾಡಿದೆ? ನಿಮ್ಮದು 1994 ಅಟ್ಟದ ಮೇಲೆ ಇಟ್ಟಿದ್ರಲ್ಲ ಸ್ಟೋ ತಳಗ ತಗೊಂಡ್ರಿ. ತಳಗ ತಗೊಂಡು ಇನ್ನೇನು ಹವಾ ಹಾಕ ಮತ್ತೇನಾಯ್ತ್ಲೆ? ಅದ್ರ ವಯಸ್ಸರಿ ಇಟ್ಟು ಆಗಲಾಗಿತ್ರಿ. ಅಲ್ಲ ಆಗಿನ ಕಾಲದಾಗ ಭಾಳ ಚಾ ಮಾಡ್ತಿದ್ರ ಅದ್ರ ಮ್ಯಾಗ ಅಡಿಗೆದು ಅದಕ್ಕೆ ಅಷ್ಟು ಅಡಗಲಾಗಿರ್ಬೇಕು. ಒಟ್ಟು ಹೆಂಗಾರ ಮಾಡಿ ಚಾಲು ಮಾಡಿನ್ರಿ. ಸ್ಟವ್ ಚಾಲು ಮಾಡಿ ಚಾ ರೆಡಿ ಆಗೈತ್ರಿ. ಹೌದಾ? ಅವರ ಚಾ ತಗೊಂಡು ಬರ್ರಿ. ಅಣ್ಣ ಕಾಫಿ ಅಣ್ಣ. ಕಾಪಿ ನನಗಲ್ಲಮ್ಮ. ನನಗೂ ಅನ್ರಿ. ಮತ್ತೆ ಯಾರಿಗಣ್ಣ? ಯಾಕ್ರಿ ಈ ಬಡವನ ಮೇಲೆ ಇಟ್ಟ ಪ್ರೀತಿ ಯಾಕೆ ತೋರ್ಸಾಕತ್ತೀರಿ ನೀವು? ಸರಿ ಅವ್ವ ಅದು ಹೊಸದು ಬಂದತ್ ನೋಡವ್ವ. ಹೊಸದು ಯಾವ್ದಣ್ಣ ಅದು? ಅದನ್ನ ಮಾಡುವ. ಯಾವ್ದು? ಹಿಂಗೆ ಫುಲ್ ಬುರ್ಗ್ ಎಬ್ಸಿದ್ದು ಅದನ್ನ ಮಾಡಕ್ ಬರ್ತಾನವ ನಿನಗ? ನಾ ಹೇಳ್ತೀನಿ ಕೇಳವಾ. ಒಂದು ಕಪ್ಪಲಿ ಹಾಲು ಇನ್ನೊಂದರಲ್ಲಿ ಇಬ್ರು ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಬೆಡ್ಡಿನಿಂದ ಆ ಬೆಡ್ಡಿಗೆ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಂಪ್. ಬೂಸ್ಟ್ ಆಫ್ ಸೀಕ್ರೆಟ್ ಮಗ್ಗಲು ಮನೆ ಅವನ ಎನರ್ಜಿ. ಚಾ ಕುಡಿದ್ರ ಪಿತ್ತ, ಇದು ಕುಡಿದ್ರ ಹಿತ್ತ. ಸ್ವಲ್ಪ ಹಾಲು ಜಾಸ್ತಿ ಹಾಕಬೇ. ಅಲ್ಲ ದನ ಬಿಟ್ಕೊಂಡು ಹೋದಾಗ ಇವಳು ಗಟ್ರ ನೀರು ಸಲಲಿಕ್ಕಿಗೆ ಬೂಸ್ಟ್ ಬೇಕಂತ ಬೂಸ್ಟ್. ಆಮೇಲೆ ಕಾಪಿ ನನಗಲ್ಲಮ್ಮ.
ಅವ್ರಿಗೆ ಅನುರಾಗ ಚೆಲ್ಲಿದಳು ಹೃದಯನ ಗೆಲ್ಲಿದಳು. ತಗೋ ಹಿಡಿದ್ರೆ ಹಿಡಿ ಸಾರ ಕಟಿ ಚಪ್ಪಲ್ ಎದಕ್ ಕೊಟ್ಟಿದ್ ನಿನಗೆ ಹೊಡ್ಯಾಕ ಹೊಡ್ಯಾಕ ಕೊಟ್ಟಿಲ್ಲ ಮತ್ತೆ ಕೊಟ್ಟಿ ಇದನ್ನ ಚಾದ ಎದಕೊಂಡ್ ತಿನ್ನತ್ ಕೊಟ್ಟಿದ್ ನೀನು ಏಯ್ ಹಿಂಗ್ ಮಾಡಿದ್ರೆ ನಾವ್ ಇನ್ನೇನ್ ಬರ್ಬೇಕೋ ಬರ್ಬಾರ್ದ ನಿನಗ್ ಬಾ ಅಂತ ಬೋಸುಡಿ ಮಗ ಯಾರು? ನಿಮ್ಮ ಗೌಡು ನಾ ಅಂದಿಲ್ಲ ಇವ್ ಅಂದಾನು ಏನ್ ಮಾಡಕತ್ತಿಲೆ ಇವನ್ ನೋಡ್ಲೆ ಇವ ಯಾವ ನಮ್ನಿ ಮಾತಾಕತ್ತಾನ ಏನ್ ಮಾಡಿದ ಇವ ಚಾಕುದಾಕತ್ತಲ್ಲ ಅವ ಅವ ಬತ್ತ ಹಾಕಿ ನೆಗ್ಗಾಕತ್ತಾನ ಯಾಕಲಿ ಬಿಡ ಯಾವಿವ ಈ ಮನಿ ಅತಿಥಿ ಅವ ಯಾ ತಿಥಿ ಅತಿಥಿ ಓ ಅದ ತಿಥಿ ಗೌರೀಶ ಓ ಕಾಫಿ ಶಿಲ್ಪ ಅವರು ಮಾಡಿದ್ದ ತುಂಬಾ ಸೂಪರ್ ಆಗಿದೆ. ಮತ್ತ ಫ್ಯಾಂಟಾಸ್ಟಿಕ್ ಮತ್ತ ಬೊಂಬಾಟ್ ಕುಡಿದ ಪುಕ್ಸಟಿ ಚಾ ಕುಡಿಯಾಕತ್ತಿ ಮತ್ತ ಬಂಬಾಟ ಗಿಂಬಾಟ ಅಂತ ಹೇಳಿ ಅದನ್ನ ಶಿಲ್ಪ ಅವರು ಮಾಡಿಲ್ಲ ನಮ್ಮ ಮನ್ಯಾಗ ಮಾಡು ಕಸ ಮುಸ್ರಿ ಮುದುಕಿ ಮಾಡೈತೆ ತೋ ನೈತಾ ಸ್ವಲ್ಪ ಉಪ್ಪು ಐತ್ಲೆ ಉಪ್ಪು ಬೈತೆ ಹಾ ಬೈಲಿ ನೀ ಯಾ ಚಾ ಕುಡ್ದಿಲ್ಲ ಅವ್ವಾರಿಗೆ ನಾನು ಅಡಿಗೆ ಮನೆಗೆ ಹೋಗೋದಿನಿ ಅವ್ರು ಬಾತ್ರೂಮ್ ಹೋದಂಗೆ ಕಾಣ್ತಾರೆ ಅದನ್ನ ನೋಡ್ಲಿ ಅದ್ರ ಬತ್ತ ಹಾಕಿ ಹಾಕಿ ನೆತ್ತಾಕತ್ತ ಏ ನೀ ಸರಿ ನೀ ಚಾ ಕುಡ್ದಿಲ್ಲ ಕುಡ್ದಲ್ಲ ಕುಡ್ದ ನಡಿ ಏ ನಿಮ್ ಗೌಡ್ರ ಹತ್ರ ಕೆಲಸ ಇದೆಯಾ? ಹೋಗ್ತಿಲ್ಲ ನಿಮ್ ಗೌಡ್ರ ಹತ್ರ ಕೆಲಸ ಇದೆಯಾ? ಅಣ್ಣ ಈ ಮನಿನ ನಿಂದು ಅಲ್ಲಲ್ಲಿ ಬಂದ ತಕ್ಷಣ ಅವ್ರನ್ನ ಕಳಿಸಿ ಬಿಡೋದನ ಇಲ್ಲಿ ಅವ್ರದಿನ ಅರ್ಜೆಂಟ್ ಮೀಟಿಂಗ್ ಐತೈತಿ ಏ ನಾ ಎಲ್ಲ ಹೇಳು ಹ್ಞೂ ಅಣ್ಣ ಹ್ಞೂ ಅಣ್ಣ ಅಣ್ಣ ಕಾಲ್ ಬತ್ನು ಹ್ಞೂ ಅಣ್ಣ ಹ್ಞೂ ಅಣ್ಣ ಹ್ಞೂ ಅವ್ ಹ್ಞೂ ಅಂದಾನ್ರಿ ಡೈಲಾಗ್ ನಿಮ್ಮದಾನು ಅಲ್ಲ ನಾ ಮರ್ತಿದ್ದು ನೀನೇ ಹೇಳ್ಕೊಟ್ಟು ನೋಡ್ಲಿ ಇಲ್ಲ ನನ್ನ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಏನಿಲ್ಲ, ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ ಇವತ್ತು. ರಕ್ಷಾ ಬಂಧನ, ಮೇಲಾಗಿ ನನ್ನ ತಂಗಿಯ ಹುಟ್ಟುಹಬ್ಬ. ಫೋನಿನಲ್ಲಿ ಕೇವಲ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ, ಹುಟ್ಟು ಹಬ್ಬ ಅಂದಿದ್ರೆ ನಾನು ಒಂದು ಕಾಣಿಕೆ ತರ್ಬೋದಿತ್ತಲ್ಲ. ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರು ಕೊಡ್ತಾರ ಅಂತ. ಅಟ್ಟು ಮೀರಿ ನಿನಗೆ ಕಾಣಿಕೆ ಕೊಡಂಗ ಅನಿಸಿದ್ರ ಅಲ್ಲೊಂದು ಟಮ್ ಟಮ್ ಐತಿ, ಹೋಗಿ ತುಂಬ್ಕೊಂಡ್ ಬಂದ್ಬಿಡು. ಏ ಕಾಣಿಕೆ ಟಮ್ ಟಮ್ ತರ್ತಾರ ಅಲ್ಲೇ. ನಾವು ಟಮ್ ಟಮ್ನ್ಯಾಗ ಗಣಪತಿನ ತರ್ತೀವತ್ತ, ಕಾಣಿಕೆ ತರಂಗಿಲ್ಲನ. ಗೌರೀಶ, ಹೋರಿ ಇವತ್ತು ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತತ್ತ. ಅಪ್ಪಾರ ಬರ್ರಿ, ಏನಾಗ್ತ ನಾವು ಏನು ನಿಮ್ಮ ಅಮ್ಮವ್ರದ್ದು ಹುಟ್ಟು ಹಬ್ಬ ಐತಂತ. ದೊಡ್ಡ ಮನಿತನದಾವ ನಮ್ಮ ದಿನಕ್ಕೊಂದೊಂದು ಮನ್ಯಾಗ ಫಂಕ್ಷನ್ ಇರ್ತಾವ. ಏನಂದಿ? ಹುಟ್ಟು ಹಬ್ಬ. ಬಾಯಾಗ ಮೊಳಕೈ ತುರುಕ ನೆತ್ತಾಗ ತೆಗಿತೀನಿ ನೀನು. ಯಾಕೋ? ಚಾ ಕುಡ್ದು ಬಾಯಿಲಿ ಎತ್ತರ ಮಾತಾಡ್ತೇನ ಅಪ್ಪಾರ? ಹಿಂಗ್ಯಾಕೆ ಮಾತಾಡ್ತಾನ್ರಿ ಇವ? ಅಲ್ಲಲ್ಲಿ ನೀ ಏನು ತಿಳ್ಕೊಂಡಿ? ಮತ್ತೇನಾಯ್ತು? ಅವ್ವಾರ್ದು ಐತತ್ಲ ಇವತ್ತ. ಏನದ? ಅವ್ವಾರ್ದು ಇವತ್ತ ಕುಟ್ಟು ಹಬ್ಬ. ಜನರಲ್ ನಾದೆಲ್ಲ ಇಲ್ಲ ನೋಡ್ಲಿಲ್ಲ ನಿನಗೆ. ಅದು ಯಾವಾಗಲೂ ಇಂಗ್ಲಿಷ್ನ್ಯಾಗ ಹೇಳ್ಬೇಕಲ್ಲ. ಇಂಗ್ಲಿಷ್ನ್ಯಾಗ ಟೆಲ್ ಮಿ. ಇವತ್ತು ನಮ್ಮ ತೊತ್ತಿದು ಬೋತದೆ ಐತಿ. ಬೋತದೆ ಏನ್ಲೆ? ಬೋತದೆ ಬೋತದೆ. ಅವ್ ಹೇಸಿ ನೀ ತೀರಾ ಹೇಸಿ ನೀವು ಊರ್ ಹೇಸಿ ಮುಚ್ಕೊಂಡಲ್ಲೇ. ಇದೇ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ ಬನ್ನಿ. ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಬಂದ, ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಬಂದ, ಜೀವಕ್ಕೆ ಕೊರಳು ಇದೆ ಹಾಕೆದರೆ ನಾವಾಗಲನ್ನು ಹರಿಸುತ್ತೀರಿ. ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ, ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಬಂದ, ಜೀವಕ್ಕೆ ಕೊರಳು ಇದೆ ಹಾಕೆದರೆ ನಾವಾಗಲನ್ನು ಹರಿಸುತ್ತೀರಿ.
ರಕ್ಷಾ ಬಂಧನ ಈ ರಕ್ಷಾ ಬಂಧನ ಬಂದ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿದ್ದು ಸೋದರಿಗೆ ಎಲ್ಲವರೆಗೆಂದು ಈ ರಾತ್ರಿ ಸಾಕ್ಷಿ ಹೇಳಿದ್ದು ತಂಗಿಯೂ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯೂ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಕಲ್ಲಿಗೆ ಗೌರವದ ಗರಿರೇರಿತು ಮುದ್ದಾಗಿ ನೀನು ತಂದ ಅನ್ನೋದು ನನಗೆ ಓಂಕಾರ ನಿನ್ನಾಗಿವೆಲ್ಲ ನಿನಗಾಗಿ ದೀರ್ಘಾಯುಷ್ಮಾತ್ಮವ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಗುರುಳಿದೆ ಹನ್ನೆರಡು ಆವಾಗಲೆಂದು ಮರೆಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ಇವತ್ತು ನಮ್ಮ ಅವ್ವಾರ್ದು ಕುಟ್ಟು ಹಬ್ಬ. ಅಲ್ಲಲ್ಲಿ ಏನಂತ ತಿಳ್ಕೊಂಡಿ ನೀನು? ಇವತ್ತು ಅವ್ವಾರ್ದು ಕುಟ್ಟು ಹಬ್ಬ. ಹುಟ್ಟು ಹಬ್ಬ ಅಲ್ಲಲ್ಲಿ ಅದು ಹುಟ್ಟು ಹಬ್ಬ ಅಲ್ಲೇ ಕುಟ್ಟು ಕುಟ್ಟು ಹಂಗಂತೀಯಲ್ಲೋ. ಹುಟ್ಟು ಹಬ್ಬ, ಹುಟ್ಟು ಹಬ್ಬ. ನೋಡಿ, ಈ ಕುಗ್ರಾಮದಲ್ಲಿ ಒಬ್ಬ MBBS ಓದ್ತಿದ್ದಾನೆಂದ್ರೆ ನನಗೂ ಈ ಊರಿನ ಗೌಡನಾಗಿ ತುಂಬಾ ಹೆಮ್ಮೆ ಅನ್ಸುತ್ತೆ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ನನಗೆ ಒಂದು ಫೋನ್ ಮಾಡಿ. ಖಂಡಿತವಾಗ್ಲು ಗೌಡ್ರೆ. ಹಚ್ಚ ಫೋನ್ ಹಚ್ಚ ಹಚ್ಚ ಫೋನ. 10 ನಂಬರ್ನಾಗ 4 ನಂಬರ್ ಹಾರುವ ಸಿಗಿಸುವುದ ಅವರು. ಒಂದು ಹಾರ ಹೆಚ್ಚಾದ್ರೆ ನೀ ಎಲ್ಲಿ ಸಿಕ್ಕೊಳ್ಳಮ್ಮ. ಟೇಜ್ರಿ ಕಿಲಿಯಲ್ಲಿ ಹಾಕಿರ್ತೀವಿ, ತಗೋ ಏನು ಬೇಕು ತಗೊಂಡು ಹೋಗು. ಒಯ್ ಪಡ್ದ ಒಯ್ ಅವ್ ಕ್ಯಾಶ ಮಾಸ್ತರ ಬೇಡ ಅವನು ಒಯ್. ಇಲ್ಲಿ ಕೂತ ಸೌಂಡ್ ಸಿಸ್ಟಮ್ ಅವ್ರನ್ನ ಸೌಂಡ್ ಸಿಸ್ಟಮ್ ಅವ್ರನ್ನ ಒಟ್ಟರು ಕೂಡಿ ಹೊತ್ಕೊಂಡು ಹೋಗು. ಅಲ್ಲಿ ಯೂಟ್ಯೂಬ್ ಇದು ಮೊಬೈಲ್ ಅವನು ಹೊತ್ಕೊಂಡು ಹೋಗು. ಒಯ್ಯೋ ಎಲ್ಲ ಒಯ್ಯ. ಅವ್ರು ಹೇಳತ್ತ ನೀವು ಯಾಕೆ ಬಂದಾನ? ನನ್ನ ಸಂಬಂಧ ನೀ ಹುಟ್ಟಿವೋ ನಿನ್ನ ಸಂಬಂಧ ನಾ ಹುಟ್ಟಿವೋ ಇಬ್ಬರು ಕೂಡಿ ಇವ್ ಹುಟ್ಟಿವ ನಾವು. ಹಚ್ಚ ಫೋನ್ ಹಚ್ಚ. ಅಲ್ಲಲ್ಲಿ ಆಗಲೇ ಹೇಳಿದ್ರು ನೋಡಕತ್ತೇನೆ ಇರುವ ನಾಲ್ಕು ಡಗಲಾಗದವ ನಾನು. ನೀನೇ ಕಸ್ಕೊಂಡು ಮಾತಾಡ್ರಿ, ನಾ ಏನು ಮಾತಾಡ್ಲಿ? ಗೌಡ್ರ ಮಂದ್ಯಾಗ ಅಸಹ್ಯ ಯಾಕೆ ಹೋಗ್ಬೇಡ್ರಿ. ಯಾಕಲೇ? ಡೈಲಾಗ್ ಕಮ್ಮಿ ಅದಾವಲ್ಲ ಹಾಂ ಹಿಂದೆ ಬರೀ ನಾ ಬರೆದು ಕೊಡ್ತೀನಿ. ಒಳ್ಳೆ ಅಂದ್ರೆ ಇಲ್ಲೇ ಬರೀತೀನಿ. ಬರೀ ಏಯ್ ಸಾಕು ಸಾಕು. ಇವು 2 ಡೈಲಾಗ್ ಅದಾವು, ಬಾಯ್ಪಟ್ ಮಾಡ್ರಿ. ನಾಳೆ ಮುಂಜಾನೆ ಇವ್ರು ಒಟ್ರು ಎದ್ದು ಹೊಕ್ಕಾರು, ಬಂದಿಲ್ಲಿ ಜಂಪ್ಗಡಿ ಕತ್ತಿ ವಾಂಗ್ ಹೋದ್ರಿ. ಎಲ್ಲವಲೇ ಸರಿ ಗೌಡ್ರೆ, ನಾನು ಇನ್ನು ಬರ್ತೀನಿ. ಆಯ್ತು. ತಂಗ್ಯವ್ವ, ಈಗ ತಾನೇ ಬಂದು ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದೀಯಾ? ಇಲ್ಲ ಅಣ್ಣ, ನಾ ನೋಡಿಲ್ಲ. ನಿಜ ಹೇಳ್ತಾ ಇದೀಯ? ನಿಜವಾಗ್ಲೂ ಅಣ್ಣ, ನಾನು ಎಲ್ಲಿ ನೋಡಿಲ್ಲ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ ನಾನು ಎಷ್ಟೇ ಆಗ್ಲಿ ನೀನು ಅಣ್ಣ. ಹೇಳು, ಎಲ್ಲಿ ನೋಡಿದ್ಯಾ ಅಂತ? ಅದು ಅಣ್ಣ ಕಾಲೇಜಲ್ಲಿ ನೋಡಿದ್ದೇನಣ್ಣ. ಕಾಲೇಜ ಕಾಲೇಜ್ ಆದ್ಮೇಲೆ ಒಬ್ರೊಬ್ರು ನೋಡೋದು, ಒಬ್ರೊಬ್ಬರ ಮಾತಾಡಿಸೋದು ಇದ್ದೇ ಇರುತ್ತೆ. ಇಷ್ಟೇನಾ ಮತ್ತೇನಾದ್ರೂ? ಇಲ್ಲ ಅಣ್ಣ, ಅಷ್ಟೇ, ಮತ್ತೇನಿಲ್ಲ ಅಣ್ಣ. ಯಾಕೋ ಮೈ ಕೈ ಎಲ್ಲ ನಡಗ್ತಾ ಇದೆ? ತುಂಬಾ ಚಳಿ ಅಣ್ಣ. ಮುಖ ಎಲ್ಲ ಬೆವರ್ತಾ ಇದೆ? ತುಂಬಾ ಶೆಕೆ ಅನ್ನಿಸ್ತಾ ಇದೆ ಅಣ್ಣ. ಹಾಗಾದ್ರೆ ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಏನ್ ನಡೀತಾ ಇದೆ ಅಂತ?
ಅಣ್ಣ, ನನ್ನವರನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೆ. ಪ್ರೀತಿ ಮಾಡ್ತಾಳಂತೆ ಪ್ರೀತಿ. ತಂಗ್ಯವ್ವ, ಇಲ್ಲ ಕತ್ತಿಗೆ ಸಾಯಿಸ್ಬಿಡ್ತೇನೆ. ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಸ್ಕ್ ಅನ್ನೋದು ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟೇ ಚಂದ, ನಿಜ ಜೀವನದಲ್ಲಿ ಅಲ್ಲ. ಪ್ರೀತಿ ತುಂಬಿಕೊಂಡು ಹೃದಯದ ಕೆಳಗೆ ಹಸಿವೆಂಬ ಹೊಟ್ಟೆ ಐತೆ. ಒಮ್ಮೆ ಹಸಿಡ್ದು ಚುಡುಗುದ್ರ ಯಾರ ಮನಿ ಬೇಕಾದ್ರೂ ಹೋಗಿಸ್ತೈತೆ. ಅದಕ್ಕ ಜೀವನದಲ್ಲಿ ದುಡ್ಡು 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 ದೊಡ್ಡ ಇರ್ಬೇಕು. ದೊಡ್ಡಂದಿದ್ರ ಅವ್ವ ಅಪ್ಪನ ಬೆಟ್ಟ ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅನ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ಅಣ್ಣ, ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಐಶ್ವರ್ಯ ಇದ್ದಿರ್ಬೋದು, ಹಾಗಂತ ಹೇಳಿ ಬಂಗಾರದಲ್ಲಿ ಮಾಡಿಸಿರುವಂತ ಚಪ್ಲಿನ ಕಾಲ್ ಕೆಳಗೆ ಹಾಕೋಬೇಕು ವಿನಃ ತಲೆ ಮೇಲೆ ಇಟ್ಕೊಂಡು ತಿರುಗಬಾರ್ದಣ್ಣ. ನಾ ಕಟ್ಸಿರ್ಕಂತ ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡ ಹೇಳ್ಬಿಟ್ಟ ತಂಗಿ. ತಂಗ್ಯವ್ವ, ನೀನು ಮಾತಾಡಕ್ ಹಸ್ತಾ ಇರೋದು ನೀನು ಕಲಿತಿರೋ ವಿದ್ಯೆ ಅಲ್ಲ, ನಿನ್ನ ಮನಸ್ಸಲ್ಲಿ ತುಂಬಿಕೊಂಡು ಆಡ್ತಾರ ಹೊಲಸು ಪ್ರೀತಿ. ಮೊದಲು ನಿನ್ನ ಮನಸ್ಸು ಸರಿ ಮಾಡ್ಕೋ, ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಹಾಗಾದ್ರೆ ನಂದು ಒಂದು ನಿರ್ಧಾರ ಇದೆ, ಕೇಳಿಸ್ಕೋಣ. ಏನ್ ಹೇಳು? ನೀನ್ ಯಾವ ತಾಯಿಯ ಹಾಲನ್ನ ಕುಡಿದು ಬೆಳೆದಿದ್ದೀಯೋ ಅದೇ ತಾಯಿಯ ಹಾಲನ್ನು ಕುಡಿದು ದೊಡ್ಡವಳಾದವಳು ನಾನು. ನೋಡು, ನೀವೇನಾದ್ರೂ ಒತ್ತಾಯ ಪೂರ್ವಕವಾಗಿ ನನ್ನನ್ನ ಮದ್ವೆ ಮಾಡಿದ್ದೇ ಆದ್ರೆ ಈ ನಿನ್ನ ತಂಗಿ ಸೇರೋದು ಮದ್ವೆ ಮಂಟಪನಲ್ಲ, ಮಸನದ ಹಾದಿಯನ್ನ. ತಪ್ಪಾಡ್ದ ಅಂತ ಅನ್ಸುತ್ತೆ. ಒಬ್ಬಳೆ ತಂಗಿಯದ ತಂದೆ ತಾಯಿ ಇಲ್ಲ ಅಂತ ಮುದ್ದು ಮಾಡಿ ಬೆಳೆಸಿದ್ದೋಡು, ಅದು ನಾನು ಮಾಡಿರೋ ತಪ್ಪು. ಆವತ್ತು ನಿನ್ನ ಕತ್ತಿಗೆ ಸಾಯಿಸಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀನು ಒಬ್ಬಳ ತಂಗಿನ ಊರ್ ಜನರ ಮುಂದೆ ನನ್ನ ಮರ್ಯಾದೆನ ಮೂರ್ ಕಾಸ್ಗೆ ಹಾಳಾದಾಕ್ಬಿಟ್ಟೆ ಅಲ್ಲೇ. ಬೇಡಲ್ಲ, ಈ ಮದ್ವೆ ಆಗೋದಕ್ಕೆ ನಾನು ಯಾವತ್ತೂ ಬೇಡಲ್ಲ. ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲೇ ಕಳಿಸಿದ. ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದು ಯಾರಿಗೆ? ಚುಟು ಚುಟು ಚುಮು ಚುಮು. ವಾರಂಟ್ ರಾತ್ರಿ 10:30ಕ್ಕೆ. ನೋಡಿ ಒಂದು ಚಿಕ್ಕ ಬ್ರೇಕ್ ಆದ ನಂತರ ಏನಾಗಿದೆ ಈ ಪಟ್ಟಣಕ್ಕೆ?